ತಾಲೂಕು ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಕಕ್ಷಿದಾರರು ಸಹ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂಥಕ್ಕೆ ಉತ್ಸಾಹ ತೋರ್ತಾ ಇದ್ದಾರೆ. ಈ ಒಂದು ಲೋಕ ಅದಾಲತಲ್ಲಿ ಎಲ್ಲ ರೀತಿಯ ಸಿವಿಲ್ ಪ್ರಕರಣಗಳು, ರಾಜಿ ಆಗಬಹುದಾದಂಥ ಕ್ರಿಮಿನಲ್ ಪ್ರಕರಣಗಳು, ದಾಂಪತ್ಯ ಪುನರ್ ಸ್ಥಾಪನಾ ಪ್ರಕರಣಗಳು, NI ಆ್ಯಕ್ಟ್ ಪ್ರಕರಣಗಳು, MEC ಪ್ರಕರಣಗಳು ಸೇರಿದಂತೆ LAC ಪ್ರಕರಣಗಳು ಸೇರಿದಂತೆ ಅನೇಕ ಬಗೆಯ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಲಾಗ್ತಾಯಿದೆ. ಅದರ ಜೊತೆಗೆ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಸಹ ಇತ್ಯರ್ಥಪಡಿಸಲಾಗ್ತಾಯಿದೆ. ಈ ಒಂದು ಲೋಕ ಅದಾಲತಲ್ಲಿ ಈ ಪ್ರಕರಣಗಳು ಇತ್ಯರ್ಥ ಆದಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಡಿಗ್ರಿ ಕೊಟ್ಟಾಗ ಯಾವ ರೀತಿ ಮೌಲ್ಯವನ್ನು ಹೊಂದಿರುತ್ತೆ ಅದೇ ರೀತಿಯ ತೀರ್ಮಾನ ಮೌಲ್ಯವನ್ನು ಹೊಂದಿರುತ್ತೆ. ಪ್ರಕರಣದಲ್ಲಿ ಅರ್ಧ ಹಣವನ್ನು ಡೆಪಾಸಿಟ್ ಮಾಡಿಬಿಡ್ತಿದ್ರು. ಆದರೆ ಈಗ ರಾಜಿ ಆದರೆ ಸಂಪೂರ್ಣ ಹಣವನ್ನು ಕೊಡ್ತಾರೆ. ಅವರು ಮತ್ತೆ ಫರ್ದರ್ ಟ್ರೀಟ್ಮೆಂಟ್ಗಾಗಿರ್ಬೋದು ಮತ್ತು ಅವರ ಕುಟುಂಬದ ನಿರ್ವಹಣೆಗಾಗಿರ್ಬೋದು, ಅವ್ರ ಚಿಕಿತ್ಸೆಗೆ ಎಲ್ಲ ಅನುಕೂಲ ಆಗ್ತದೆ. ಈ ರೀತಿ ಭಾಳ ಅದಾಲತ್ತು ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ನಡೀತಾ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ 7 ತಾಲೂಕಲ್ಲೂ ಸಹ ವಿಶೇಷವಾಗಿ ಮತ್ತು ಪ್ರಕರಣಗಳು ಕಡಿಮೆ ಆಗ್ತದೆ. ಎಲ್ಲರಿಗೂ ಆರೋಗ್ಯ ಉಳಿಯುತ್ತದೆ. ಕಕ್ಷಿದಾರರಿಗೆ ಆರೋಗ್ಯ ಉಳಿಯುತ್ತೆ, ವಕೀಲರಿಗೆ ಆರೋಗ್ಯ ಉಳಿಯುತ್ತೆ, ನ್ಯಾಯಾಧೀಶರಿಗಾಗ್ಬೋದು ಮತ್ತು ಒಂದು ಸಮತಾ ಸಮಾಜ, ಸದೃಢ ಸಮಾಜ ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಗ್ತದೆ. ರೈತ ಮುಖಂಡರೇ ನಮಗೆ ಸಹಾಯ ಮಾಡ್ತಾ ಇರೋದು. ರಿಕವರಿಗೆ ಹೋದಾಗ ರೈತ ಮುಖಂಡರು ತೊಂದರೆ ಕೊಡ್ತಾರೆ ಅನ್ನೋ ತಪ್ಪು ಕಲ್ಪನೆನ ಅವ್ರುಗಳು ಹೋಗ್ಲಾಡಿಸ್ತಿದ್ದಾರೆ. ರೈತರಲ್ಲಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ರೈತರು ತಾವೇ ಮುಂದೆ ಬಂದು ಇಂಥ ಒಂದು ಸ್ಕೀಮ್ಗಳಲ್ಲಿ ತಮ್ಮ ಅಕೌಂಟ್ಗಳನ್ನ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಕೊಂಡು ಮತ್ತೆ ಅವರಿಗೆ ಬ್ಯಾಂಕ್ಗಳಿಂದ ಹೊಸ ಸಾಲ ಸೌಲಭ್ಯಗಳು ಸಿಗೋ ಥರ ಮಾಡ್ಕೋಬೇಕು ಅಂತ ನಾನು ಭಾರತೀಯ ಸ್ಟೇಟ್ ಬ್ಯಾಂಕ್ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಸಿಬಿಲ್ ಆಗ್ಬೋದು, ಬೇರೆ ಬ್ರ್ಯಾಂಚಲ್ಲಿ ಸಾಲ ತಗೊಳ್ಳೋದಾಗ್ಬೋದು, ಮುಂದೆ ಫ್ಯೂಚರಲ್ಲಿ ಒಳ್ಳೆಯದಾಗುತ್ತೆ ಅಂತ ಬಂದು ಎಲ್ಲರನ್ನೂ ಹೇಳಿ ಮನವೊಲಿಸಿ ಕಟ್ಸಿದ್ದೀವಿ ಮೇಡಮ್. ಇದರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ. ನಾವು ಈಗ ಇವ್ರದ್ದು 4 ಲಕ್ಷ ಚಿಲ್ಲರೆ ಇತ್ತು, 70,000 ರೂಪಾಯಿ ಸೆಟ್ಲ್ ಮಾಡಿದ್ದೀವಿ. ಇವ್ರದ್ದು 4 ಲಕ್ಷ ಚಿಲ್ಲರೆ ಇತ್ತು, 75,000 ಮಾಡಿದ್ದೀವಿ. ಇನ್ನೊಬ್ಬರು ಅಕ್ಕರು ಇಲ್ಲೇ ಇದ್ದಾರೆ, ಅವ್ರದ್ದು 6 ಲಕ್ಷ ಚಿಲ್ಲರೆ ಇತ್ತು, ಅವ್ರದ್ದು ಒಂದು 61,000 ಇನ್ನೊಂದು ಮಾತುಕತೆ ನಡೀತಾ ಇದೆ. ಈ ಥರ ಬಂದಂಥ ಸಂದರ್ಭದಲ್ಲಿ ರೈತರುಗಳು, ಸಾರ್ವಜನಿಕರು ಯಾರೇ ಆದ್ರೂ ಈ ಅದಾಲತ್ ಆಗ್ಬೋದು, OTS ಆಗ್ಬೋದು ಬಂದರೆ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ನಿಮ್ಮ ಮಕ್ಳಿಗೆ ಭವಿಷ್ಯ ಚೆನ್ನಾಗಿರುತ್ತೆ. ನಾನು ಬ್ಯಾಂಕ್ ಅದಾಲತ್ SBI ಇದ್ದಿತ್ತು. ಒಂದು 4 ಲಕ್ಷ ಚಿಲ್ಲರೆ ಒಂದು ಲೋನ್ ತಗೊಂಡಿದ್ದೆ. ಇಲ್ಲಿ ಕೋರ್ಟು ಕಚೇರಿ ಹೋಗೋದ್ರ ಮುಖಾಂತರ ಇಲ್ಲಿ 50% ನನಗೆ ವೇವರ್ ಮಾಡಿಕೊಟ್ಟು ನನಗೆ ಕ್ಲೋಸ್ ಮಾಡಿಕೊಟ್ಟಿದ್ದಾರೆ. ಇದನ್ನು ಲೋಕ ಅದಾಲತ್ ಇದು ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಕೋರ್ಟು ಕಚೇರಿಗೆ ಅಲಿಯೋ ಅವಶ್ಯಕತೆ ಇಲ್ಲ. ಜಡ್ಜ್ ಸಾಹೇಬರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಬ್ಯಾಂಕು ಕೂಡ ಸಹಕರಿಸಿದ್ದಾರೆ. ಎಲ್ಲ ಕೂಡ ಉಳಿದ ರೈತರುಗಳೆಲ್ಲ ಬಂದು ಇದನ್ನು ಈ ಸ್ಕೀಮ್ನ ಯೂಸ್ ಮಾಡ್ಕೋಬೇಕು ಅಂತೇಳಿ ಕೇಳ್ಕೊತೀನಿ. ಕ್ಷೀರೇಣ ಸ್ನಪಯಾಮಿ ಓಂ ತದಿಪ್ರಾಣೋ ಕಾರ್ಯಚಂದ್ರನೋತ್ಪದೇ ಓಂ ಭದ್ರಂಗರಣೆ ವಿಷ್ಣುಯಾಮದೇವ ಭದ್ರಂ ಪಶ್ಯೇಮಾಕ್ಷಪರ್ಯತ್ರಾಃ. ಏನು ಬರ್ತಾ ಇದೆ, ಆ ಜೊತೆಯಲ್ಲಿ ಮೂರುಕೆರೆ ಕೊಡಗೆರೆ 15 ಕಿಲೋಮೀಟರ್ ಅದು ಕೂಡ ಮುಗಿದಿದೆ. ಅದಕ್ಕೂ ಕೂಡ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ. ನನಗನ್ನಿಸ್ತದೆ ಯಾವ ಯೋಜನೆ ಮಾಡಕ್ಕೆ ಆಗೋದಿಲ್ಲ ಅಂತ ಇದ್ರು ಆ ಯೋಜನೆಯನ್ನ ಮುಗಿಸ್ತಕ್ಕಂಥ ಅದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ನೀವೇ ಕಲಿಸಿರ್ತಕ್ಕಂಥ ನಿಮ್ಮ ಸೋಮಣ್ಣ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಇದಕ್ಕೆ ನಾವು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪಂಚಕರಿಗೆ ಕರ್ಕೊ ಪ್ರಾರ್ಥನಾ ಕರ್ಕೊ ಎಲ್ಲರಿಗೂ ನೆರವೇರಿಸಿ ಕಾರ್ಯಕ್ರಮವನ್ನು KM ರಾಜಣ್ಣ ಸರ್ ಅವರು ಸಹ ಶಂಕುಸ್ಥಾಪನೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿ ಹೇಳ್ತಾರೆ, ನ್ಯಾಷನಲ್ ಹೈವೇ ಮತ್ತು ರೈಲ್ವೆ ಈ ದೇಶದ ಅಭಿವೃದ್ಧಿಯ ಸಂಕೇತ. ನೇಷನಲ್ ಗ್ರೋತ್ ಅನ್ನೋ ಮಾತನ್ನ ಹೇಳ್ತಾರೆ. ಗ್ರೋತ್ ಆಫ್ ನ್ಯಾಷನಲ್ ಹೈವೇ, ಗ್ರೋತ್ ಆಫ್ ನ್ಯಾಷನಲ್ ರೈಲ್ವೆ. ಈ 2 ಯೋಜನೆಗಳು ಒಂದ್ಸಾರಿ ಬರುವಾಗ ಇವತ್ತು ಇನ್ನೊಂದನ್ನ ನಾವು ಇನ್ನೊಂದು 15-20 ದಿವಸ ನಾವಿಬ್ರು ಪೂಜೆ ಮಾಡ್ತಾ ಇದ್ದೀವಿ. ಶಿರಾಯಿಂದ ಬಡವನಹಳ್ಳಿಯಿಂದ ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರ. ಅದಕ್ಕೆ ನಿಜಕ್ಕೂ ಕೂಡ ನಾವೆಲ್ಲೂ ಕೂಡ ಅಭಿನಂದನೆಯನ್ನ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಈ ಕಾರ್ಯಕ್ರಮ ಮಧುಗಿರಿ ಒಂದು ಐತಿಹಾಸಿಕ ಪ್ರದೇಶ ಇದು.
ಐತಿಹಾಸಿಕ 2-3 ರೀತಿಯಲ್ಲಿ. ಒಂದು ಮಧುಗಿರಿ ಏಕಶಿಲಾ ಬೆಟ್ಟ ಅಂತ ಹೇಳಿದ್ರೆ ಏಷ್ಯಾ ಖಂಡದಲ್ಲೇ ಇರ್ತಕ್ಕಂಥ ಒಂದು ದೊಡ್ಡ ಏಕಶಿಲಾ ಬೆಟ್ಟ. ಬೇಗ ಮಾಡಿಸ್ಬೇಕು ಸರ್, ನೀವೆಲ್ಲ ದಯವಿಟ್ಟು ಮನಸ್ಸು ಮಾಡಿ. ಆಯ್ತೇನಪ್ಪ? ಗಣೇಶ ಹಂಗಾಗಿ ನಾವೇನು ಅವ್ರಿಗೆ ನಾನು ಒಂದಿನಾನು ಈ ಕಾಂಟ್ರಾಕ್ಟ್